ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ಕರ್ನಾಟಕದಿಂದ ಸುಮಾರು 60 ಜನ ಅಯೋಧ್ಯ, ಕಾಶಿ ಮತ್ತು ಪ್ರಯಾಗಕ್ಕೆ ಬೆಂಗಳೂರಿಂದ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಮೈಸೂರು, ವಾರಣಾಸಿ ಟ್ರೈನ್ನಲ್ಲಿ ನಮ್ಮ ಪ್ರಯಾಣ. ನಮ್ಮ ಕಾರ್ಯಕರ್ತರು ಮತ್ತು ಇತರೆ ಭಜನಾ ಮಂಡಳಿಯವರು, ಮಹಿಳೆಯರು ಸೇರಿ ಈ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಅಯೋಧ್ಯ 1 ವರ್ಷ ಆಯಿತು ರಾಮನ ಪ್ರತಿಷ್ಠಾಪನೆಯಾಗಿ. ಕಾಶಿ ವಿಶ್ವನಾಥನ ಬಿಡುಗಡೆ ಆಗಬೇಕು. ಪ್ರಯಾಗದಲ್ಲಿ 144 ವರ್ಷದ ಕುಂಭಮೇಳ ನಡೀತಾ ಇದೆ. ಇದು ಅತ್ಯಂತ ಅಪರೂಪವಾದ್ದು. ನಮ್ಮ ಜೀವನದಲ್ಲಿ ಐತಿಹಾಸಿಕವಾದಂಥ ಬರೆದಿಡಬೇಕಾದಂಥ ಘಟನೆ ಇದು. ಇನ್ನು ಮುಂದಿನ ಮತ್ತೆ 144 ವರ್ಷದ ಕುಂಭಮೇಳ ನಮಗಂತೂ ಸಿಗೋಲ್ಲ. ನಮಗೆ ಇದೇ ಮೊದಲು, ಇದೇ ಕೊನೆ. ಸೊ ಅಂಥ ಪವಿತ್ರ ಆ 3 ನದಿಗಳ ಸಂಗಮ ಏನಿದೆ, ಆ ಸಂಗಮದಲ್ಲಿ ಸ್ನಾನ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಸೊ ಇನ್ನೂ ಕಾಶಿ ವಿಶ್ವನಾಥನ ಬಿಡುಗಡೆ ಆಗಬೇಕು, ಮಥುರಾ ಬಿಡುಗಡೆ ಆಗಬೇಕು, ಸಂಭಾಲ್ ಬಿಡುಗಡೆ ಆಗಬೇಕು. ಇಂಥ ಅನೇಕ ದೇವಸ್ಥಾನಗಳನ್ನು ಮಸೀದಿ ಮಾಡಿದ್ದ ಪರಿವರ್ತನೆ ಆಗಬೇಕಾಗಿದೆ. ಅದಕ್ಕಾಗಿ ನಾವು ರಾಮನಲ್ಲಿ, ಕಾಶಿ ವಿಶ್ವನಾಥನಲ್ಲಿ, ಪ್ರಯಾಗದಲ್ಲಿರುವಂಥ ನಾಗಾ ಸಾಧುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರೋಕ್ಕೆ ಹಿಂದೂ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತನ್ನುವಂಥದ್ದು ನಮ್ಮ ಉದ್ದೇಶ ಪೂರ್ಣ ಮಾಡೋಕ್ಕೋಸ್ಕರ ಈ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್.